ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೂ ನಮ್ರತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ನಲ್ಲಿದ್ದಾರೆ. ಕಾರಣ ಇತ್ತೀಚೆಗೆ ನಮ್ರತಾ ಗೌಡ ಪೋಸ್ಟ್ ಮಾಡಿದ ರೀಲ್ಸ್ನಿಂದ ಕೆಲವರಿಗೆ ನಮ್ರತಾ ಹಾಗೂ ಕಾರ್ತಿಕ್ ಮಹೇಶ್ ಪ್ರೀತಿಯಲ್ಲಿದ್ದಾರೆ ಅನ್ನೋ ಅನುಮಾನ ಶುರುವಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ನಮ್ರತಾ ಗೌಡ ಅವರು ರೀಲ್ಸ್ನಲ್ಲಿ ಕಾರ್ತಿಕ್ ಮಹೇಶ್ ಅವರ ಕೈ ಕಾಣಿಸಿತ್ತು ಎಂದು ಹಲವರು ಇದು ನಿಜ ಅಂತೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ಈ ಬಗ್ಗೆ ಈ ಹಿಂದೆಯೂ ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೀಗ ಈ ಬಗ್ಗೆ ನೋ ಕಮೆಂಟ್ಸ್ ಎಂದಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಮಾಹಿತಿ. ನಮ್ರತಾ ಗೌಡ ಜೊತೆ ರಿಲೇಶನ್ಶಿಪ್ನಲ್ಲಿದ್ದೀರಾ? ಆ ರೀತಿ ಏನಾದರೂ ಇದ್ರೆ ಪ್ರೆಸ್ ಮೀಟ್ ಮಾಡಿ ನಾವೇ ಕ್ಲಾರಿಟಿ ಕೊಡ್ತೀವಿ. ಆ ರೀತಿ ಏನಾದರೂ ಇದೆಯಾ ಸರ್ ಅಂತ ಕೇಳಿದಕ್ಕೆ, ನೀವು ಏನಾದರೂ ಅಂದುಕೊಳ್ಳಿ, ನಾನು ಏನ್ ಹೇಳಲಿ ಅದರ ಬಗ್ಗೆ. ಈ ರೀತಿ ಇನ್ನೊಬ್ಬರ ಹೆಸರು ಜೊತೆಯೂ ಬಂತು. ಆದರೆ ನಮಗೇನು ಸರಿ ಅನ್ನೋದನ್ನ ನಾವು ನೋಡಿಕೊಳ್ಳಬೇಕು. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ಆ ರೀತಿ ಏನಾದರೂ ಇದ್ರೆ ನಾವು ಹೇಳ್ತೀವಿ ಎಂದು ಸಂದರ್ಶನವೊಂದರಲ್ಲಿ ಕಾರ್ತಿಕ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ರತಾ ಗೌಡ ರೀಲ್ಸ್ನಲ್ಲಿ ನಿಮ್ಮ ಕೈ ಕಾಣಿಸಿತ್ತು. ನನ್ನ ಒಬ್ಬನ ಹತ್ತಿರನೇ ಆ ತರದ ಬ್ಯಾಂಡ್ ಇರೋದಾ? ಬೇರೆ ಯಾರಿಗೂ ಆ ರೀತಿ ಬ್ಯಾಂಡ್ ಸಿಗೋದೇ ಇಲ್ವಾ? ನೋ ಕಮೆಂಟ್ಸ್ ಎಂದು ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ. ಸಂಗೀತ ಕಾರ್ತಿಕ್ ಮಧ್ಯ ನಮ್ರತಾ ಗೌಡ ಬಂದ್ರು. ಕಮೆಂಟ್ ಹಾಕೋರ ಬಗ್ಗೆ ನಾನು ಏನೂ ಹೇಳೋದಕ್ಕಾಗುತ್ತೆ? ಬಿಗ್ ಬಾಸ್ ನಲ್ಲಿ ಏನ್ ನಡೆಯುತ್ತೋ ಅದೆಲ್ಲ ಅಲ್ಲಿಯೇ ಬಿಟ್ಟು ಹೊರಗಡೆ ಬಂದಾಗಿದೆ. ನಮ್ಮ ಜೀವನ ಗುಡ್ ಟರ್ಮ್ಸ್ ನಲ್ಲಿದೆ. ಸಂಗೀತ ಅವರ ಸಾಂಗ್ ಲಾಂಚ್ ಈವೆಂಟ್ಗೆ ನಾನು ಹೋಗಿದ್ದೆ. ನಮ್ರತಾ ಅವರು ಬಂದಿದ್ದರು. ನಾವೆಲ್ಲ ಗುಡ್ ಟರ್ಮ್ಸ್ ನಲ್ಲಿದ್ದೇವೆ. ಆ ತರಹ ಏನೂ ಇಲ್ಲ. ಆ ರೀತಿ ಏನಾದರೂ ಇದ್ದಿದ್ರೆ ನಮ್ರತಾ ಅವರು ಬರ್ತಾ ಇರ್ಲಿಲ್ಲ, ಸಂಗೀತ ಅವರನ್ನ ಕರಿತಾ ಇರ್ಲಿಲ್ಲ ಎಂದರು ಕಾರ್ತಿಕ್. ನಮ್ರತಾ ಜೊತೆ ಸಿನಿಮಾ ಮಾಡ್ತೀರಾ? ಬಿಗ್ ಬಾಸ್ ನಿಂದ ಹೊರಗಡೆ ಬಂದ ತಕ್ಷಣ ಒಂದು ಆಡ್ ಶೂಟ್ ಮಾಡಿದ್ವಿ. ಆ ರೀತಿ ಕತೆಗಳು ಬಂದರೆ ಎಲ್ಲವೂ ಓಕೆ. ಆದರೆ ಯಾಕೆ ಮಾಡಲ್ಲ? ಅವಕಾಶ ಸಿಕ್ಕರೆ ಮಾಡೇ ಮಾಡ್ತೀವಿ. ನಮ್ರತಾ ಸದ್ಯ ಕರ್ಣ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಎಂದರು ಕಾರ್ತಿಕ್ ಮಹೇಶ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.